ಚಂದದ ಚಂದನದ ಅಂದದ ಅಕ್ಕರಿಯ ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮ ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಮೈಸೂರು ಮಹಾಸಂಸ್ಥಾನದಲ್ಲಿ ಒಮ್ಮೆ ಈ ಆಟೋ ರಿಕ್ಷಾ ಬಂದಾಗ ಅಲ್ಲಿನ ಅನೇಕ ಟಾಂಗದವರು ಅದನ್ನು ವಿರೋಧಿಸ್ತಾರೆ. ಅಂದರೆ ತಮ್ಮ ಕೆಲಸಗಳನ್ನು ಕಳ್ಕೊತಾರೆ ಅಂತ. ಹಾಗೂ ಈ ಕಂಪ್ಯೂಟರೀಕರಣ ಆದಾಗ ಬ್ಯಾಂಕ್ನಲ್ಲೂ ಕೂಡ ಅನೇಕ ಜನ VRS ತೊಗೊಳ್ತಾರೆ. ಯಾಕೆಂದರೆ ಈ ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಹಾಗಾಗಿ ಕೆಲವರಿಗೆ ಅಗತ್ಯ ಇದೆಯೋ ಇಲ್ವೋ, ಆದರೂ ಕೂಡ ತಂತ್ರಜ್ಞಾನದ ಜೊತೆ ಸಾಗಬೇಕಾದ ಅವಶ್ಯಕತೆ ಮತ್ತು ಅನಿವಾರ್ಯ ಈ ಕಾಲಘಟ್ಟದಲ್ಲಿದೆ. ಯಾಕೆಂದರೆ ಮನುಷ್ಯನ ಮನಸ್ಸಿಗಿಂತ ವೇಗವಾಗಿ ಇಂದು ತಂತ್ರಜ್ಞಾನ ಬೆಳೀತಾ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ಚರ್ಚೆಗೆ ಗ್ರಾಸವಾಗಿರುವಂಥ ವಿಷಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬನ್ನಿ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಾಣಿಶ್ರೀ MR ಅವರು. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ವಾಣಿಶ್ರೀ ಮೈಸೂರು ರಾಮಕೃಷ್ಣ ಇವರ ಬಗ್ಗೆ ಒಂದು ಕಿರು ಪರಿಚಯ. ಇವರು ಪ್ರತಿಷ್ಠಿತ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಸುಮಾರು 2 ದಶಕಗಳ ಅವರ ಸಂಶೋಧನೆ ಮತ್ತು ತರಬೇತಿಯ ಅನುಭವ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಭದ್ರತೆ ಅಭಿವೃದ್ಧಿಯನ್ನು ಪೋಷಿಸುತ್ತಾ ಬಂದಿದೆ. ಪ್ರಧಾನ ತನಿಖಾಧಿಕಾರಿಯಾಗಿ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಶೋಧನಾ ನಿಧಿ ಸಂಸ್ಥೆಯ MSF, ಕೇರ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ, ಗೌರ್ಮೆಂಟ್ ಆಫ್ ನಾಗಾಲ್ಯಾಂಡ್ ಮತ್ತಿತರ ಸಂಸ್ಥೆಗಳ ಜೊತೆ ಕೈಜೋಡಿಸಿದ್ದಾರೆ. ನ್ಯಾಷನಲ್ ಫೌಂಡೇಶನ್ ಆಫ್ END ಆಂಟರ್ಪ್ರಿನರ್ಶಿಪ್ ಆ್ಯಂಡ್ ಡೆವಲಪ್ಮೆಂಟ್, ಚೆನ್ನೈ ಮೆಡಲ್ ಆಫ್ ಹಾನರ್ಗೆ ಭಾಜನರಾಗಿದ್ದಾರೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸೆಮಿನಾರುಗಳಲ್ಲಿ ಅನೇಕ ಸಂಶೋಧನಾ ಲೇಖನಗಳನ್ನು ಮಂಡಿಸಿದ್ದಾರೆ. ಅನೇಕ ಅಂತಾರಾಷ್ಟ್ರೀಯ ಜರ್ನಲ್ಗಳಿಗೆ ಬರಹಗಾರರಾಗಿ, ಸಂಪಾದಕಿಯಾಗಿ ಅವರು ಕಾರ್ಯನಿರ್ವಹಿಸುತ್ತಿರುವುದು ಅವರ ಹೆಗ್ಗಳಿಕೆ. ಪ್ರಸ್ತುತ ಸುರಾನಾ ಸಮೂಹ ಸಂಸ್ಥೆಗಳ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡುತ್ತಿದ್ದಾರೆ. ಮೇಡಮ್, ಮತ್ತೊಮ್ಮೆ ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದಗಳು ಸರ್. ಈಗಿನ ತಂತ್ರಜ್ಞಾನದ ಈ ಅವಧಿಯಲ್ಲಿ ಏನು ನಾವು ಮಾತನಾಡ್ತಾ ಇದ್ದೇವೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಅಥವಾ ಬುದ್ಧಿವಂತಿಕೆ ಅಂತ ಹೇಳ್ತಾರೆ. ಇದನ್ನು ವ್ಯಾಖ್ಯಾನಿಸೋದಾದರೆ, ಅಂದರೆ ಎಲ್ರಿಗೂ ಅರ್ಥ ಆಗೋದಾದರೆ ಇದನ್ನು ಯಾವ ರೀತಿ ವ್ಯಾಖ್ಯಾನಿಸ್ಬೋದು ಮೇಡಮ್? ಒಂದೇ ಲೈನಲ್ಲಿ ಹೇಳಬೇಕು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ನಾವು ಹೇಗೆ ಯೋಚನೆ ಮಾಡ್ತಾ ಇದ್ದೀವಿ, ಮನುಷ್ಯರು ಹೇಗೆ ಯೋಚನೆ ಮಾಡ್ತಾ ಇದ್ದೀವೋ ಹಾಗೆಯೇ ಒಂದು ಮೆಷೀನ್ ಅಂತ ಏನು ಹೇಳ್ತೀವಿ, ಕಂಪ್ಯೂಟರ್ ಅಂತ ಏನು ಹೇಳ್ತೀವಿ, ಅದು ಹೇಗೆ ಯೋಚನೆ ಮಾಡ್ಬೋದು ವಿತ್ ಡೇಟಾ ಸೆಟ್. ಅಂದರೆ ಕೊಟ್ಟಿರುವ ಇನ್ಫಾರ್ಮೇಷನ್ ಪ್ರಕಾರ ತಗೊಂಡು ಅದನ್ನು ಹೇಗೆ ಯೋಚನೆ ಮಾಡಿ ಅದರಿಂದ ನಾವು ಬೆನಿಫಿಟ್ಸ್ ತೊಗೋಬೋದು, ಹಾಗೆಯೇ ಬೇಸಿಕ್ಕಾಗಿ ಹೇಗೆ ಡಿಸಿಷನ್ಸ್ ತೊಗೋಬೋದು. ಯಾಕೆಂದರೆ ನಾವು ಇವಾಗ ಪ್ರಗತಿ, ಯಾವುದೇ ಒಂದು ಕಂಟ್ರಿಯಲ್ಲಿ ಪ್ರಗತಿ ಇಂಪಾರ್ಟೆಂಟ್ ಆಗ್ತದೆ. ಹೇಗೆ ನಾವು ಮುಂದುವರಿತಾ ಇದ್ದೀವಿ ಇದರ ಎಜುಕೇಷನಲ್ಲಿ ಅಥವಾ ನಮ್ಮ ಹೆಲ್ತ್ ಕೇರಲ್ಲಿ ಅಥವಾ ನಮ್ಮ ಇಂಡಸ್ಟ್ರಿಯಲ್ಲಿ, ಗವರ್ಮೆಂಟ್ ಗ್ರೋತ್, ಯಾವುದೇ ಒಂದು ಪ್ರಗತಿಯಲ್ಲಿ ನೋಡಬೇಕಾದ್ರೂ ನಮಗೆ ಆ ಡೇಟಾ ಸೆಟ್ಟನ್ನು ಇಟ್ಕೊಂಡು ಹೇಗೆ ನಾವು ಅದನ್ನು ಡಿಸಿಷನ್ ತೊಗೋಬೋದು. ಇದನ್ನು ನಾವು ಮನುಷ್ಯರು ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕೆಂದರೆ ಕ್ಯಾಲ್ಕುಲೇಟರಿಂದ ಹೋಗ್ಬೋದು, ನಾವು ಎಕ್ಸೆಲಿಂದ ಬಂದ್ವಿ, ಕಂಪ್ಯೂಟರಿಂದ ಬಂದ್ವಿ, ಸೊ ತುಂಬಾ ಪ್ರಾಸೆಸ್ ಜಾಸ್ತಿ ಇರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಹೇಗೆ ಯೋಚನೆ ಮಾಡ್ತೀವೋ ಹಾಗೇನೆ ಒಂದು ಮೆಷಿನ್ ಯೋಚನೆ ಮಾಡಿದ್ರೆ ಅದ್ರ ಸ್ಪೀಡ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಡಿಸಿಷನ್ಸ್ ಬೇಗನೆ ತಗೋಬೋದು. ಇದಕ್ಕೋಸ್ಕರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಜಗವ್ಯಾಪ್ತಿ ಆಗಿಬಿಟ್ಟಿದೆ. ಅದು ನೀವು ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಪ್ರತಿಯೊಂದರಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಅಂದರೆ ಮನುಷ್ಯನ ಬುದ್ಧಿಮಟ್ಟಕ್ಕೆ ಸರಿಯಾಗಿಯೇ ಇದು ಕೆಲಸ ಮಾಡುತ್ತಾ? ಮನುಷ್ಯ ಕ್ರಿಯೇಟ್ ಮಾಡೋದ್ರಿಂದ ಹಾಗೆ ಅವನ ಮಟ್ಟಿಗೆ ಯೋಚನೆ ಮಾಡ್ತಿದೆ. ಇನ್ನೂ ಜಾಸ್ತಿ ಅಂದರೆ ಹ್ಯೂಮನಾಯ್ಡ್ ಅಂತ ಬರ್ತಿದೆ. ಅಂದರೆ ಅದು ನಮ್ಮನ್ನು ಯೋಚನೆ ಮಾಡಿ ನಾವು ಹೇಗೆ ಯೋಚನೆ ಮಾಡ್ತೇವೆ ಅದಕ್ಕಿಂತ 10 ಪಟ್ಟು ಯೋಚನೆ ಮಾಡುವಂತಹ ಟೆಕ್ನಾಲಜಿ ಆಲ್ರೆಡಿ ಸುಮಾರು ಕಂಟ್ರಿಯಲ್ಲಿ ಆಗಲೇ ವ್ಯಾಪ್ತಿ ಆಗಿಬಿಟ್ಟಿದೆ. ಮನುಷ್ಯನ ಬುದ್ಧಿವಂತಿಕೆಯನ್ನು ಮೀರಿಸುವಂತಹ ಟೆಕ್ನಾಲಜಿ ಆಲ್ರೆಡಿ ನಮ್ಮಲ್ಲಿ ಸ್ಟಾರ್ಟ್ ಆಗೋಗಿದೆ. ಸೊ ಹಾಗಾಗಿ ನಮಗೆ ಅದ್ರ ಟೆಕ್ನಾಲಜಿ ನಮ್ಮನ್ನ ಅನುಸರಣೆ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿನೂ ನಮಗೆ ಬಂದ್ಬಿಟ್ಟಿದೆ. ಇದರ ವಿಕಾಸ ಹೇಗಾಯಿತು ಮೇಡಮ್? ಅಂದರೆ ಇದು ಯಾವಾಗ ಇದು ಶುರುವಾಗಿದ್ದು? ಇತ್ತೀಚೆಗೆ ಇದ್ರ ಬಗ್ಗೆ ಬಹಳ ಮಾತನಾಡ್ತಾ ಇದ್ದೀವಿ, ಚರ್ಚೆಗೆ ಗ್ರಾಸವಾಗಿದೆ. ಇದರ ಬೆಳವಣಿಗೆ ಯಾವ ರೀತಿ ಆಗಿದ್ದು ಅಂತ? ಬೇಸಿಕ್ಕಾಗಿ ನಾವು ರಿಸರ್ಚಲ್ಲಿ ನೋಡಿದಾಗ 1955ರಲ್ಲಿ ಒಂದು ಕಾನ್ಫರೆನ್ಸಲ್ಲಿ ಒಬ್ಬರು ರಿಸರ್ಚರು ಜಾನ್ ಎಮ್ ಮ್ಯಾಥ್ಯೂ ಅಂತ, ಸೊ ಅವರು ಸ್ಟಾರ್ಟ್ ಮಾಡಿದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಬೇಸಿಕ್ಕಾಗಿ ಅವರು ಒಂದು ಕಾನ್ಫರೆನ್ಸಲ್ಲಿ ಈ ಥರ ಒಂದು ಮೆಷೀನನ್ನು ಇಟ್ಟುಬಿಟ್ಟು ಆ ಮೆಷಿನ್ ಯೋಚನೆ ಮಾಡುವಂತಹ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅದು ಸ್ಲೋ ಆಗಿ 1956ಅಲ್ಲಿ ಅದು ಸ್ವಲ್ಪ
ಪ್ರವರ್ಧಮಾನಕ್ಕೆ ಬರುತ್ತೆ. ಆಮೇಲಿಂದ ಅದನ್ನು ಸ್ಲೋ ಆಗಿ ತೊಗೊಂಡು ಹೋದ್ರು. ಲಾಸ್ಟ್ 10 ವರ್ಷದಿಂದ ನೋಡಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗ್ರೋತ್ ಜಾಸ್ತಿ ಆಗ್ತಿದೆ. ಅಂದರೆ ಯಾಕೆಂದರೆ ಅದರದ್ದು ಸ್ಪೀಡನ್ನು ನಾವು ತಗೊಳ್ತಾ ಇದ್ದೀವಿ. ಹಾಗೆಯೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಸಿಷನ್ ಮೇಕಿಂಗ್ ಪವರ್ ಜಾಸ್ತಿ ಮಾಡ್ತಾ ಇದೆ. ಸೊ ಹಾಗಾಗಿ ಇದು 1955ಇಂದ 2020ವರೆಗೂ ತುಂಬಾ ಸ್ಲೋ ಪ್ರಾಸೆಸ್ಸಲ್ಲಿತ್ತು, ಅಂದರೆ ಸ್ವಲ್ಪ ಮಟ್ಟಿಗೆ ನಡೀತಿತ್ತು. ಬಟ್ 2021 ಆನ್ವರ್ಡ್ಸ್ ತುಂಬಾ ಜಾಸ್ತಿ ಆಗಿದೆ. ಒಂದು 5ರಿಂದ 10 ವರ್ಷ ತುಂಬಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕಡೆನೂ ವ್ಯಾಪ್ತಿ ಆಗ್ತಾ ಇದೆ. ನೀವು ಡಿಸಿಷನ್ ಮೇಕಿಂಗ್ ಅಂದಾಗ ಈ ಒಂದು ಪ್ರಶ್ನೆ ಉದ್ಭವ ಆಯಿತು. ಇತ್ತೀಚಿನ ಒಂದು ಜರ್ನಲ್, ನೇಚರ್ ಅಂತ ಒಂದು ಜರ್ನಲಲ್ಲಿ ಬಹಳ ಪ್ರಮುಖವಾಗಿ ಮೆನ್ಷನ್ ಮಾಡಿದ್ದೇನು ಅಂದರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರೆಲ್ಲ ಬಂದ ಮೇಲೆ ಮನುಷ್ಯನ ಥಿಂಕಿಂಗ್ ಕೆಪಾಸಿಟಿ ಅಂದರೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಅದು ಕಡಿಮೆ ಆಗ್ತಿದೆ ಅಂತ. ಉದಾಹರಣೆ ನಾವು ಹೇಳೋದಾದರೆ, ಈಗ ಮೊಬೈಲ್ ಬರೋದಕ್ಕಿಂತ ಮುಂಚೆ ಲ್ಯಾಂಡ್ಲೈನ್ ಇದ್ದಾಗ ಹೆಚ್ಚು ಕಡಿಮೆ ಒಂದು 10-15 ನಂಬರ್ ಆದರೂ ನಾವು ನೆನಪಿಟ್ಕೊತಿದ್ವಿ. ಆದರೆ ಈಗ ಮೊಬೈಲ್ ಬಂದ ಮೇಲೆ ಒಂದು ನಂಬರ್ ಕೂಡ ನಮ್ಮ ನಂಬರ್ ನೆನಪಿರೋದೇ ಪುಣ್ಯ ಅಂತ ಹೇಳ್ಬೋದು. ಹಾಗಾದ್ರೆ ನಿಜಕ್ಕೂ ಇದು ನಮ್ಮ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಮೇಲೆ ಪ್ರಭಾವ ಬೀರ್ತಾ ಇದೆಯಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಟೂಲ್ ಅದು. ಅಂದರೆ ಇವಾಗ ನೀವು ಸ್ಟಾರ್ಟ್ ಮಾಡಿದಾಗ ಹೇಳಿದ್ರಿ, ಕಂಪ್ಯೂಟರ್ ಬಂತು ಎಲ್ಲ ಕೆಲಸ ಹೊಟ್ಟೋಗ್ಬಿಡುತ್ತೆ ಅಂದ್ಕೊಂಡ್ರು, ಇನ್ನೊಂದೇನೋ ಬಂತು ನಮ್ಮ ಕೆಲಸ ಕಡಿಮೆ ಆಗುತ್ತೆ ಅಂದರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇವಾಗ ದೊಡ್ಡ ವ್ಯಾಪ್ತಿಲಿ ಆಗ್ತಿರೋದ್ರಿಂದ ಇದು ಕಡಿಮೆ ಏನು ಇದು ಮಾಡಲ್ಲ, ನಮ್ಮ ಬುದ್ಧಿವಂತಿಕೆ ಏನು ಕಡಿಮೆ ಮಾಡಲ್ಲ. ಯಾಕೆಂದರೆ ನಾವು ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಆಲ್ಗಾರಿದಮ್ ಕ್ರಿಯೇಟ್ ಮಾಡೋದು ಅಥವಾ ಕೋಡಿಂಗ್ ಕ್ರಿಯೇಟ್ ಮಾಡೋದು ಅದನ್ನು ಫುಲ್ ಚಾನಲೈಸ್ ಮಾಡ್ತಾ ಇರೋದೇ ಹ್ಯೂಮನ್ ಆಗಿರೋದ್ರಿಂದ ಅಥವಾ ನಾವೇ ಆಗಿರೋದ್ರಿಂದ. ಸೊ ನಮ್ಮ ಬುದ್ಧಿವಂತಿಕೆ ಎಲ್ಲಿ ಕಡಿಮೆ ಆಗ್ತಿದೆ ಅಂದರೆ ನಾವು ಅದು ಅಡಿಕ್ಷನ್ ಅಂತ ಹೇಳ್ತೀವಿ. ಅಡಿಕ್ಷನ್ ಅಂದರೆ ಎಲ್ಲದಕ್ಕೂ ಚಿಕ್ಕ ಚಿಕ್ಕ ವಿಷಯ. ಇವಾಗ ನಾವು ಕಾಲೇಜಲ್ಲಿ ಪಾಠ ಮಾಡ್ಬೇಕಾದ್ರೆ ಒಂದು ಚಿಕ್ಕ ಅಸೈನ್ಮೆಂಟ್ ಕೊಡ್ತೀವಿ. ಆ ಚಿಕ್ಕ ಅಸೈನ್ಮೆಂಟ್ ತೊಗೊಂಡೋಗ್ಬಿಟ್ಟು ನೀವು ChatGPT ಹಾಕ್ಬಿಟ್ಟು ಆನ್ಸರ್ ತೆಗಿಯೋದು ಅದ್ರ ಕರೆಕ್ಟ್ ಅಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಡೇಟಾ ಸೆಟ್ನ ನಾವು, ಯಾಕೆಂದರೆ ಬಿಗ್ ಡೇಟಾ ಅನಾಲಿಸಿಸ್ ಅಂತ ನಾವು ಹೇಳ್ತೀವಿ. ಬಿಗ್ ಡೇಟಾ ಇಟ್ಕೊಂಡು ನಾವು ಅದನ್ನು ಒಂದು 12 ಲಕ್ಷ 15 ಲಕ್ಷ ಡೇಟಾ ಸೆಟ್ ಇದ್ದರೆ ಅದನ್ನು ಹೇಗೆ ನಾನು ಡಿಸಿಷನ್ ಎಂಪವರ್ ಮಾಡ್ಬೋದು, ಯಾವುದು ಕರೆಕ್ಟು ಯಾವುದು ಕರೆಕ್ಟ್ ಅಲ್ಲ. ಯಾಕೆಂದರೆ ನಾನು ಇವಾಗ ಸ್ಟಾಕ್ ಮಾರ್ಕೆಟ್ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಆ ಸ್ಟಾಕ್ ಯಾಕೆ ಈ ಥರ ವೇರಿ ಆಗ್ತಿದೆ ಅಂತ ಹೇಳಬೇಕು ಅಂದರೆ ಅದಕ್ಕೆ ಆದಂಥ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಇದನ್ನು ನಾನು ಒಬ್ಬಳೇ ಕುತ್ಕೊಂಡು ಒಂದು ಸ್ಮಾಲ್ ಗ್ರೂಪಲ್ಲಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದ್ರ ಬದಲು ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಬಿಗ್ ಡೇಟಾ ಅನಾಲಿಸಿಸ್ ಇಟ್ಕೊಂಡು ನಾನು ಮಾಡೋದ್ರಿಂದ ನನಗೆ ತುಂಬ ನಮ್ಮಗಳಿಗೆ ಜಾಸ್ತಿ ಅದನ್ನು ಕರೆಕ್ಟಾಗಿ ಪ್ರಿಡಿಕ್ಟ್ ಮಾಡಬಹುದು. ಸೊ ಹಾಗಾಗಿ ನಾವು ಇವಾಗ ಪ್ರಿಡಿಕ್ಟಿವ್ ಅನಾಲಿಸಿಸ್ಗೂ ಹೋಗ್ಬಿಟ್ಟಿದ್ದೀವಿ. ಸೊ ಜನರೇಟಿವ್ AI, ಪ್ರಿಡಿಕ್ಟಿವ್ AI ಇದೆಲ್ಲ ತುಂಬಾ ಮುಂದುವರಿತಾ ಇರುವಂತಹ ಟೆಕ್ನಾಲಜೀಸ್ ನಮಗಿರೋದು. ಸೊ ಹಾಗಾಗಿ ನನ್ನ ಪ್ರಕಾರ ಅದು ನಮ್ಮ ಕ್ರಿಯೇಟಿವಿಟಿ ಸ್ಪಾಯಿಲ್ ಮಾಡ್ತಿಲ್ಲ, ಬಟ್ ಹೇಗೆ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಮನಃಶಾಸ್ತ್ರದಲ್ಲಿ ಒಂದು ಮಾತಿದೆ, ಕ್ಯಾಟಸ್ಟ್ರೋಫಿಕ್ ಫ್ಯಾಂಟಸಿ ಅಂತ. ಅಂದರೆ ಒಂದು ಮಹಾ ದುರಂತದ ಕಲ್ಪನೆ, ರಿಯಾಲಿಟಿ ಅದು ಇಲ್ಲದೆ ಹೋದ್ರೂ ಕೂಡ ನಮ್ಮ ಅಸಂಪ್ಷನ್ ಅಲ್ಲೇ ನಾವು ಕಲ್ಪನೆ ಮಾಡ್ಕೋತೀವಿ. ಸೊ ಆ ರೀತಿಯ ಕಲ್ಪನೆ ಬಂದಿರೋದು AI ಮೇಲೆ ಇವತ್ತು. ಅಂದ್ರೆ ಅದು ಮಾರಕನ ಪೂರಕನ, ಅದು ಉದ್ಯೋಗ ಕಡಿತ ಮಾಡ್ತಾ ಇದೆಯಾ, ಸತ್ಯನ ಅದು? ಅದರಿಂದ ತುಂಬಾ ಜನ ಕೆಲಸ ಕಳ್ಕೊಂಡು ನಿಜಕ್ಕೂ ಅವರ ಬದುಕು ಬೀದಿಗೆ ಬರುತ್ತೆ ಅನ್ನೋ ಲೆವೆಲ್ಗೆ ಚರ್ಚೆ ಆಗ್ತಾ ಇದೆ. ಖಂಡಿತ ಇಲ್ಲ ಸರ್. ಇವಾಗ ನಾನು ಹೇಳ್ತಾ ಇರೋದು, ನಮ್ಮ ದೇಶ ನೋಡಿದ್ರೆ ಇರುವಂಥ ಪಾಪ್ಯುಲೇಷನ್ಗೆ ಅಷ್ಟು ಮಟ್ಟಿಗೆ ನಾವು ಜಾಬ್ ಕ್ರಿಯೇಟ್ ಮಾಡಬೇಕು. ಸೊ ಆ ಜಾಬ್ ಕ್ರಿಯೇಷನ್ಗೆ ಆಟೋಮೇಷನ್ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಯಾಕೆಂದರೆ ಎಲ್ಲ ಕಡೆನೂ ನೀವು ಬರೀ ಮನುಷ್ಯನ್ನೇ ಮಾಡ್ತಾ ಹೋದರೆ ಪ್ರಗತಿ ಕಡೆ ನೋಡೋಕ್ಕಾಗಲ್ಲ. ಸೊ ಪ್ರಗತಿ ಕಡೆ ನೋಡಬೇಕು ಅಂದರೆ ನಿಮಗೆ ಟೆಕ್ನಾಲಜಿ ಬ್ಯಾಕಪ್ ಬೇಕೇ ಬೇಕು. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಅಗ್ರಿಕಲ್ಚರಲ್ಲಿ AI ಇಂಟರ್ವೆನ್ಷನ್ ಆಗಿರುವಂಥದ್ದು. ದಟ್ ಈಸ್, ಇವಾಗ ನಾನು ಸಾಯಿಲ್ ಟೆಸ್ಟಿಂಗ್ ಮಾಡಬೇಕು, ವೆದರ್ ಫೋಕಾಸ್ಟಿಂಗ್ ಮಾಡಬೇಕು, ಈ ಸಾಯಿಲ್ಗೆ ಎಷ್ಟರ ಮಟ್ಟಿಗೆ ವಾಟ್ರಿಂಗ್ ಹೋಗಬೇಕು, ಎಲ್ಲ ಪ್ರತಿಯೊಂದು ನಾನು ಇವಾಗ AI ಮುಖಾಂತರ ನೋಡ್ಬೋದು. ನಮಗೆ ಅಲ್ಲಿ ಕಳೆಗಳು ಬರುತ್ತೆ, ಆ ಕಳೆನ ಯಾವಾಗ ತೆಗಿಬೇಕು, ಎಷ್ಟರ ಮಟ್ಟಕ್ಕೆ ತೆಗಿಬೇಕು, ಎಲ್ಲದಕ್ಕೂ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಗ್ರಿಯಲ್ಲೂ ನಾವು ನೋಡ್ತಾ ಇದ್ವಿ. ಸೆಕೆಂಡ್ ನಾನು ಎಕ್ಸಾಂಪಲ್ ಕೊಡಬೇಕು ಅಂದರೆ ಹೆಲ್ತ್ ಕೇರು. ಇವಾಗ ನಾವು ಮುಂಚೆ ನೋಡ್ತಾ ಇದ್ದಿದ್ದು ಪೇಷಂಟ್ ಡೆತ್ಗೂ ಇವಾಗ ನೋಡ್ತಾ ಇರೋ ಪೇಷಂಟ್ ಡೆತ್ಗೂ ತುಂಬಾ ವ್ಯತ್ಯಾಸ ಇದೆ. ಯಾಕೆಂದರೆ ನಾವಿವಾಗ ಎಲ್ಲಿದೆ ಆ ಕಾಯಿಲೆ, ಎಷ್ಟರ ಮಟ್ಟಿಗೆ ನಾವು ಗುಣಪಡಿಸ್ಬೋದು ಅನ್ನೋದನ್ನು ನಾನು ಈ ಟೆಕ್ನಾಲಜಿ ಉಪಯೋಗಿಸ್ಕೊಂಡೇ ಮಾಡ್ಬೋದು. ದಟ್ ಈಸ್, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರಿಂಗ್. ಸೊ ಅದನ್ನು ನಾವು ಎಸ್ಪೆಷಲಿ AI ಹೆಲ್ತ್ ಕೇರ್ ಇಂಟರ್ವೆನ್ಷನ್ ತುಂಬ ಜಾಸ್ತಿ ಇದೆ. ಮುಂಚೆ ಎಲ್ಲ ನೀವು ಆಪ್ರೇಷನ್ಸ್ ಎಲ್ಲ ಮಾಡಿ 3 ತಿಂಗಳು 6 ತಿಂಗಳು ರಜಾ ಹಾಕ್ಕೊಂಡಲ್ಲ. ಇವಾಗ ಏನಿಲ್ಲ, ರೊಬಾಟಿಕ್ಸ್ ಬಂದಿದೆ. ರೊಬಾಟಿಕ್ಸಲ್ಲಿ ನೀವು ಪರ್ಟಿಕ್ಯುಲರಾಗಿ ಎಲ್ಲಿ ಆ ಪರ್ಟಿಕ್ಯುಲರ್ ಕಾಯಿಲೆ ಇದೆ ಅದನ್ನು ತೆಗೆದುಬಿಡು. ಕ್ಯಾನ್ಸರ್ ಅಂತ ಒಂದು ದೊಡ್ಡ ಮಾರಕ ಡಿಸೀಸನ್ನೇ ನಾವು ಕಡಿಮೆ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಹೆಲ್ತ್ ಕೇರಲ್ಲಿ ವಿ ಆರ್ ಸೀಯಿಂಗ್ ಎ ವೆರಿ ಗ್ರೇಟ್ ಗ್ರೋತ್. ನಮ್ಮ ಎಜುಕೇಷನ್ ಸೆಕ್ಟರ್ ಬಂದರೆ, ಎಜುಕೇಷನಲ್ಲಿ ನಮಗೆ ಯಾಕೆಂದರೆ ಇವಾಗ ಕಾಂಪಿಟೇಟಿವ್ ಆಗಿರೋದ್ರಿಂದ ನಮಗೆ ಮಾಹಿತಿ ಜಾಸ್ತಿ ಬೇಕು. ಆ್ಯಂಡ್ ಹೇಗೆ ನಾವು ಇನ್ನು 10 ವರ್ಷಕ್ಕೆ ಅಥವಾ 20 ವರ್ಷಕ್ಕೆ ನಮ್ಮ ಮಕ್ಕಳನ್ನು ನಾವು ಹೇಗೆ ರೆಡಿ ಮಾಡಬೇಕು, ಯಾವ ಕಂಪನಿಗೆ ರೆಡಿ ಮಾಡಬೇಕು, ಆ ಸ್ಕಿಲ್ ಸೆಟ್ಟನ್ನು ನಾವು ಟೆಕ್ನಾಲಜಿ ಮುಖಾಂತರ ಇದು ಮಾಡ್ಬೋದು. ಸೊ ಹಾಗಾಗಿ ಟೆಕ್ನಾಲಜಿ ನಮಗೆ ಪೂರಕವಾಗಿ ನಡೀತಾ ಇದೆ ಹೊರತು ಮಾರಕವಾಗಿ ನೋಡೋಕ್ಕೆ ಹೋಗಬಾರ್ದು ಅಷ್ಟೇ.
ಅಂದರೆ ಈಗ ಶಿಕ್ಷಣ ಅಂತ ಹೇಳಿದ್ರೆ ಶಿಕ್ಷಣದಲ್ಲಿ ಯಾವ್ಯಾವ ಒಂದು ಪರಿಕರಕ ಟೂಲ್ಸ್ಗಳಿದೆ AI ರಿಲೇಟೆಡ್ ಅಂತ? ನೀವು ಸ್ಟಾರ್ಟಿಂಗ್ ಇವಾಗ ಸ್ಕೂಲಿಂದನೇ ಶುರು ಮಾಡಿಬಿಟ್ಟಿದ್ದಾರೆ. ಇವಾಗ ನಾವೇನು ಹೊಸದಾಗಿ ಹೈಯರ್ ಎಜುಕೇಷನ್ ಬಗ್ಗೆ ಮಾತಾಡಬೇಕು, ಯಾಕೆಂದರೆ ಲಾಸ್ಟ್ ಒಂದು 5 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ದ ಗ್ರೋತ್ ಆಫ್ AI ಇನ್ ದಿ ಎಜುಕೇಷನ್ ಸೆಕ್ಟರ್. ಎಡುಟೆಕ್ ಕಂಪನೀಸೇ ಬಂದುಬಿಟ್ಟಿದೆ. ಅಂದರೆ ನಾನು ಕಾಲೇಜ್ಗೆ ಹೋಗಬೇಕು ಅನ್ನೋದು ಏನಿಲ್ಲ, ಇವತ್ತು ಮನೇಲೇ ಕೂತ್ಕೊಂಡು ಸರ್ಟನ್ ಟೂಲ್ಸ್ ಇಟ್ಕೊಂಡು ನಾನು ಮಾಡ್ಬೋದು. ಸ್ಪೆಷಲಾಗಿ ನಾನು ಹೇಳಬೇಕು ಅಂದರೆ ಆಲ್ಗಾರಿದಮ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಅಥವಾ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನಾವು ಯೂಸ್ ಮಾಡ್ತೀವಿ, ಅಥವಾ ಬಿಸ್ನೆಸ್ ಪ್ರಾಸೆಸ್ ಅಂಡರ್ಸ್ಟ್ಯಾಂಡಿಂಗಲ್ಲಿ. ಅಂದರೆ ಇವಾಗ ನಾವು ಎರರ್ಸ್ನ ರೆಡ್ಯೂಸ್ ಮಾಡೋದು ಹೇಗೆ, ಯಾಕೆಂದರೆ ನಾವು ಕ್ಲಾಸಲ್ಲಿ ಏನು ಕಲ್ತ್ಕೊಳ್ತೀವಿ ಅದನ್ನು ನಾನು ಸಿಮ್ಯುಲೇಷನ್ ಬೇಸ್ಡಲ್ಲಿ ನಾನು ಮಾಡಿಕೊಟ್ರೆ ಅದನ್ನು ಮಕ್ಕಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗೆಯೇ ನಾವು ಸ್ಮಾರ್ಟ್ ಬೋರ್ಡ್ ಉಪಯೋಗಕ್ಕೆ ಶುರು ಮಾಡಿದ್ದೀವಿ ಸ್ಕೂಲ್ಗಳಲ್ಲಿ. ಅದು ಏನಕ್ಕೆ ಅಂದರೆ ನಾವು ವಿಜುವಲೈಸ್ ಆಗಿ ನೋಡೋದನ್ನು ಈಸಿ ಆಗುತ್ತೆ ರಾದರ್ ದನ್ ಓನ್ಲಿ ಪಾಠ ಮಾಡೋದು. ಸೊ ಹಾಗಾಗಿ ಈ AI ಇಂಟರ್ವೆನ್ಷನ್ ಸ್ಕೂಲಲ್ಲಾಗಿರ್ಬೋದು ಅಥವಾ ಹೈಯರ್ ಎಜುಕೇಷನಲ್ಲಿ ಅದು ನಡೀತಾನೆ ಇರುತ್ತೆ ಸರ್. ಸೊ ನಾವು ಎಲ್ಲೂ ನಿಲ್ಸೋಕ್ಕಾಗಲ್ಲ ಅದನ್ನ ಇವಾಗ. ಸೊ ನಾವು ಅದು ಜೊತೆನೇ ನಡ್ಕೊಂಡು ಹೋಗಬೇಕು. ಅಂದರೆ ಕೆಲವು ಸಾಮಾಜಿಕ ಸಮಸ್ಯೆಗಳು ಏನಿದೆ, ಉದಾಹರಣೆಗೆ ಈಗ ವ್ಯವಸಾಯ ಅಂದರೆ ನಾನು ಸಹಾಯ ನೀನು ಸಹಾಯ ಮನಮಂದಿ ಎಲ್ಲ ಸಹಾಯ ಅಂತ ಸುಮಾರು ಜನ ವ್ಯವಸಾಯ ಲಾಭಕರ ಇಲ್ಲ ಅಂತ ಕೆಲಸ ಊರು ಬಿಟ್ಟು ಹಳ್ಳಿ ಬಿಟ್ಟು ಸಿಟಿ ಕಡೆ ಬರ್ತಾ ಇದ್ದಾರೆ. ಈಗ AI ಬಳಸ್ಕೊಂಡು ಹೇಗೆ ಹೆಚ್ಚು ಉತ್ಪಾದನೆ ಮಾಡ್ಬೋದು, ಹೇಗೆ ಕೃಷಿಗೆ ಇದು ಸಹಾಯಕ ಆಗಿದೆ ಅನ್ನೋದ್ರ ಬಗ್ಗೆ? ಖಂಡಿತ. ಇವಾಗ ನೀವು ನೋಡಿದ್ರೆ ನಮ್ಮ ಮಂಡ್ಯದಲ್ಲಿ ಮಂಡ್ಯ ಆರ್ಗ್ಯಾನಿಕ್ ಫಾರ್ಮರ್ಸ್ ಅಂತ ಬಂದಿದ್ದಾರೆ. ನೀವು ಅವ್ರ ಬಗ್ಗೆ ನೋಡಿದ್ರೆ ಮಧು ಚಂದನ್ ಸರ್ ಬಗ್ಗೆ, ಅವರು ಒಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದು ವಾಪಸ್ ಇವಾಗ ಮಂಡ್ಯದಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಬಂದಿದ್ದಾರೆ. ಸೊ ಅವರು ನೀವು ಒಂದು 5 ವರ್ಷದ ಬೆಳವಣಿಗೆ ನೋಡಿದ್ರೆ ಎಲ್ಲ ಟೆಕ್ನಾಲಜಿ ಉಪಯೋಗಿಸ್ಕೊಂಡೆ ಹೇಗೆ ನಾವು ಮೋರ್ ಕ್ರಾಪ್ಸ್ನ ಬೆಳಿಬೋದು, ಅಂದರೆ ಸಮೃದ್ಧಿಯಾಗಿ ಬೆಳಿಬೋದು ವಿತೌಟ್ ವೇಸ್ಟಿಂಗ್ ದ ಸಾಯಿಲ್ ನ್ಯೂಟ್ರಿಯೆಂಟ್ ಅಂತ ಹೇಳ್ತಾರೆ. ಅದರಲ್ಲೂ ಸ್ಪೆಷಲಿ ಆರ್ಗ್ಯಾನಿಕ್. ಇವಾಗ ನಾವು ಬೆಂಗಳೂರಲ್ಲಿ ನಾವು ಸೊಪ್ಪು ತರಕಾರಿ ತಿಂತಾರದೆಲ್ಲ ಪೆಸ್ಟಿಸೈಡ್ ಮೇಲ್ಸಿದೆ. ಅದನ್ನೆಲ್ಲ ಇಲ್ಲದೇ ಸ್ಟಿಲ್ ವಿ ಕ್ಯಾನ್ ಗೋ ಬ್ಯಾಕ್ ಟು ಡಿಗ್ರೇಡಬಲ್ ಸಾಯಿಲ್ದೆಲ್ಲ ತೊಗೊಂಡು ನ್ಯೂಟ್ರಿಯೆಂಟ್ ತೊಗೊಂಡು ಹೇಗೆ ಸ್ಟಿಲ್ ಮಾಡ್ಬೋದು. ಸೆಕೆಂಡು, ಈ AI ಅಗ್ರಿಕಲ್ಚರ್ ಸ್ಪೆಷಲಿ ಈ ಫಾರ್ಮರ್ಸಲ್ಲಿ ನಮಗೆ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಉಪಯೋಗ ಆಗ್ತಿದೆ. ಯಾಕೆಂದರೆ ರೈತ ಎಲ್ಲೋ ಬೆಳೆದಿರ್ತಾನೆ, ಅವನು ಬೆಂಗಳೂರಿಗೆ ಬಂದು ಅಥವಾ ಯಾವುದೇ ಸಿಟಿಗೆ ಬಂದು ಮಾರೋ ತುಂಬ ಕಷ್ಟ ಆಗುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ನೀವು ಎಲ್ಲಿ ಕೂತ್ಕೊಂಡು ಎಲ್ಲಿ ಬೆಳೆದ್ರೂ ನಾನು ಲಾಭ ಮಾಡ್ಬೋದು, ಸರಿಯಾದಂತಹ ಬೆಲೆ ಸಿಗುತ್ತೆ ಅವ್ರಿಗೆ. ಸೊ ಹಾಗಾಗಿ ನಾವು ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ಸ್ ಎಲ್ಲ ಮಾಡ್ತಿರೋದು ನಾವು ಇದೇ ತಾಂತ್ರಿಕ ಇಲ್ಲ ಅಂದರೆ ನಾವು ತುಂಬ ಕಷ್ಟ ಆಗ್ತಿತ್ತು. ಸೊ ಭಾರತದ ಭವಿಷ್ಯ ನಿಂತಿರೋದೇ ವಿದ್ಯಾರ್ಥಿಗಳ ಮೇಲೆ ಮತ್ತು ಶಿಕ್ಷಕರು. ಹಾಗಾಗಿ ಅವ್ರಿಗೆ ನಿಗದಿತವಾಗಿ ಈ AI ಇಂದ ಯಾವ ರೀತಿ ಪ್ರಯೋಜನ ಇದೆ ಅಂತ, ಯಾವ ರೀತಿ ಬಳಸ್ಕೋಬಹುದು ಅಂತ? ಓಕೆ, AI ಸ್ಪೆಷಲಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಸ್ಪೆಷಲಿ ಏನು ಹೇಳಬೇಕು ಅಂತಿದ್ದೀನಿ ಅಂದರೆ, AI ಅನ್ನೋದು ಟೂಲು ಹೇಗೆ ನಾವು ಉಪಯೋಗಿಸ್ಕೊಂಡು ಹೋಗ್ತೀವಿ, ಅದನ್ನು ನಾವು ಯಾವ ಸ್ಟ್ರೀಮಲ್ಲಿ ತೊಗೊಂಡು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟು. ಇವಾಗ ಎಕ್ಸಾಂಪಲ್ ಕೊಟ್ಟರೆ, ನಾನು ಒಂದು ಫೈನಾನ್ಸ್ ಸ್ಟ್ರೀಮಲ್ಲಿ ಅಥವಾ ನಾನು MBA ಮಾಡ್ತಾ ಇದ್ದೀನಿ ಅಥವಾ ಮೆಡಿಕಲ್ ಮಾಡ್ತಾ ಇದ್ದೀನಿ, ಆ ಸ್ಟ್ರೀಮಲ್ಲಿ ನಾನು ಎರರ್ಸ್ನ ಕಡಿಮೆ ಮಾಡ್ತಾ ಅಥವಾ ನಾನು ಮಾಡುವ ಡಿಸಿಷನ್ಸು ಅಥವಾ ನಾನು ಮಾಡುವ ಕೆಲಸ ನನ್ನ ಕಂಪ್ನಿ ಅಥವಾ ನಾನು ನಡೆಸ್ತಾ ಇರೋ ಕಂಪ್ನಿಗೆ ಹೇಗೆ ಉಪಯೋಗ ಆಗುತ್ತೆ ಅಂತ ನೋಡಬೇಕು. ಸೊ ಅದನ್ನು ಹೇಗೆ ಮಾಡ್ಕೋಬೇಕು ಅಂದರೆ, ಫಸ್ಟ್ ನಾವು ಓದ್ತಾನೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅಂತ ಮಾಡ್ಕೋಬೇಕು. ಬಿಕಾಸ್ ನೀವು ಇವತ್ತು ನೋಡ್ಬೋದು ಮಾರ್ಕೆಟಿಂಗ್ ಅನಾಲಿಟಿಕ್ಸ್ ಆಗಿರ್ಬೋದು, ಫೈನಾನ್ಸ್ ಅನಾಲಿಟಿಕ್ಸ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಒಂದು ಸ್ಟ್ರೀಮಲ್ಲೂ ಅನಾಲಿಟಿಕ್ಸ್ ಬಂದುಬಿಟ್ಟಿದೆ. ಅಂದರೆ ಅನಾಲಿಟಿಕ್ಸ್ ಇಸ್ ನಥಿಂಗ್ ಬಟ್ ಒಂದು ಡೇಟಾ ಸೆಟ್ನ ಇಟ್ಕೊಂಡು ನಾನು ಹೇಗೆ ಅದನ್ನು ಯೂಸ್ ಮಾಡಿ ಯೋಚನೆ ಮಾಡಿ ಅದರಿಂದ ಒಂದು ಡಿಸಿಷನ್ ತಗೊಳ್ತೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ವಿದ್ಯಾರ್ಥಿಗಳು ಏನೇ ಕೆಲಸ ಮಾಡಿದ್ರು ಅವರು ಹೇಗೆ ಅದನ್ನು ಡೇಟಾ ಸೆಟ್ನ ಯೂಸ್ ಮಾಡ್ತಾರೆ, ಅವರ ಕಂಪ್ನಿಯನ್ನು ಅಥವಾ ಅವರು ನಡೆಸ್ತಾ ಇರೋ ಕಂಪ್ನಿನ ಹೇಗೆ ನಡೆಸ್ಕೊಂಡು ಹೋಗ್ಬೋದು ಮುಂದೆ. ಯಾಕೆಂದರೆ ನಾವು ಬರೀ ಇವಾಗ ನಾವು ಇಂಡಿಯನ್ ಕಂಪ್ನಿ ನೋಡ್ತಾ ಇಲ್ಲ, ನಾವು ವಿ ಆರ್ ಬಿಕಮಿಂಗ್ ಎ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. ಸೊ ಆ ಮಟ್ಟಿಗೆ ಬೆಳಿಬೇಕು ಅಂದರೆ ನಮ್ಮ ವಿದ್ಯಾರ್ಥಿಗಳು ಹೇಗೆ ತಯಾರಿ ಆಗಬೇಕು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬ್ಯಾಕಪ್ ಇಟ್ಕೊಂಡೇ ಹೋಗಬೇಕಾಗತ್ತೆ, ಸರ್ಟಿಫಿಕೇಟ್ ಕೋರ್ಸಸ್ ಮಾಡಬೇಕಾಗತ್ತೆ. ಖಂಡಿತ ಗವರ್ಮೆಂಟು ಇದಕ್ಕೆ ತುಂಬ ಸಾಥ್ ಕೊಡ್ತಾ ಇದೆ, ಅಂದರೆ ಜೊತೆಯಾಗಿ ನಡೀತಾ ಇದೆ. ಆಮೇಲೆ ಬಿಸ್ನೆಸ್ ಇಂಟೆಲಿಜೆನ್ಸ್ ಕೋರ್ಸ್ ಅಂತ ಸುಮಾರು ಇನ್ಸ್ಟಿಟ್ಯೂಷನ್ಸಲ್ಲಿ ಸಂಸ್ಥೆಗಳಲ್ಲಿ ಅವರು ಆಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ನಮ್ಮ ಫ್ಯಾಕಲ್ಟಿ ಅಥವಾ ನಮ್ಮ ಟೀಚಿಂಗ್ ಅವ್ರು ಬಂದರೆ, ನಾವು ಇವಾಗ ಚಾಕ್ ಆ್ಯಂಡ್ ಟಾಕ್ ಇಂದ ನಾವು ಆಲ್ರೆಡಿ ಸ್ಮಾರ್ಟ್ ಬೋರ್ಡ್ ಬಂದಿದ್ವಿ, ಸ್ಮಾರ್ಟ್ ಬೋರ್ಡಿಂದ ಆನ್ಲೈನ್ ಯೂನಿವರ್ಸಿಟಿಗೆ ಬಂದುಬಿಟ್ಟಿದ್ವಿ. ಅಂದರೆ ಇವಾಗ ಮಕ್ಕಳು ಎಲ್ಲಿ ಕಲಿತಾರೆ, ಹೇಗೆ ಕಲಿತಾರೆ, ಜೊತೆಯಾಗಿ ಕಲಿತಾರೆ ಅನ್ನೋದು ಇಂಪಾರ್ಟೆಂಟು. ಸೊ ಹಾಗಾಗಿ ನಾವು ಆ್ಯಸ್ ಎ ಬೋಧಕೇತರ ಇದರಲ್ಲಿರೋದ್ರಿಂದ ನಾವು ವಿದ್ಯಾರ್ಥಿಗಳು ಹೇಗೆ ಕಲಿತಾ ಇದ್ದಾರೋ ನಾವು ಹಾಗೆ ಅಪ್ಡೇಟ್ ಮಾಡಬೇಕು. ಯಾಕಂದರೆ ನಾವು ಪಾಠ ಮಾಡಬೇಕು ಅಂದರೆ ನಮಗೆ ಗೊತ್ತಿರಬೇಕು ಫಸ್ಟು. ಸೊ ಹಾಗಾಗಿ ನಾವು ಮತ್ತು ವಿದ್ಯಾರ್ಥಿಗಳು ಜೊತೆಯಾಗೇ ನಡಿಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಕರ ಮೇಲೆ ಒಂದು ಗುರುತರ ಜವಾಬ್ದಾರಿ ಇದೆ ಅಂತ ಹೇಳ್ತಾರೆ. ಖಂಡಿತ. ಯಾಕೆಂದರೆ ಅವ್ರಿಗೆ ಫಸ್ಟ್ ಗೊತ್ತಿರಬೇಕು ಅದನ್ನು ಹೇಗೆ ಉಪಯೋಗಿಸ್ಬೇಕು ಅಂತ. ಇವಾಗ ಚಾಟ್ ಬಾಟ್ ಹೇಳ್ತೀವಿ, ಚಾಟ್ ಬಾಟನ್ನು ಹೇಗೆ
ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು. ಅಥವಾ ನಾವು ಚಾಟ್ GPT ಆಗಿರ್ಬೋದು, ಅದು ಜನರೇಟಿವ್ AI ಹೇಗೆ ಯೂಸ್ ಮಾಡಬೇಕು, ಇವಾಗ ನಾನೇನಾದ್ರು ಪ್ರಿಡಿಕ್ಟಿವ್ ಅನಾಲಿಸಿಸ್ ಹೇಗೆ ಮಾಡಬೇಕು, ಡೇಟಾ ವಿಜುವಲೈಸೇಷನ್ ಹೇಗೆ ಮಾಡಬೇಕು, ಪ್ರತಿಯೊಂದು ಆ್ಯಸ್ ಎ ಟೀಚರ್ ನೀವು ಯಾವುದೇ ಸ್ಟ್ರೀಮಲ್ಲಿ ಬಂದಿರ್ಬೋದು, ನೀವು ಸೈನ್ಸಲ್ಲಿರ್ಬೋದು, ಹ್ಯುಮ್ಯಾನಿಟೀಸಲ್ಲಿರ್ಬೋದು, ಲ್ಯಾಂಗ್ವೇಜಲ್ಲಿರ್ಬೋದು, ನೀವು ಯಾವುದೇ ಒಂದು ಸ್ಟ್ರೀಮಲ್ಲಿ ಇವತ್ತು ನೋಡಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಗೊತ್ತಿರಬೇಕು. ಸೊ ದ್ಯಾಟ್ ನೀವು ನಿಮ್ಮ ಮಕ್ಕಳಿಗೆ ಪಾಠ ಮಾಡೋಕ್ಕೆ ಈಸಿ ಆಗುತ್ತೆ. ಯಾಕಂದರೆ ನಿಮಗಿಂತ ನಿಮ್ಮ ಮಕ್ಕಳು ನೋಡ್ತಾ ಇರ್ತಾರೆ ಪಾಠ ಮಾಡಬೇಕಾದ್ರೆ, ನಿಮಗೆ ಗೊತ್ತಿದೆಯಾ ಫಸ್ಟು ಅಂತ. ನಿಮಗೆ ಗೊತ್ತಿಲ್ಲ ಅಂದಾಗ ಓಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಅಂದರೆ ಟೀಚರ್ಸ್ ಫಸ್ಟ್ ನಾವು ಸ್ಕಿಲ್ನ ಓರಿಯೆಂಟ್ ಮಾಡ್ಕೋಬೇಕು. ಇದು ಮುಂದುವರೆದ ಭಾಗದಲ್ಲಿ ಹೈಯರ್ ಎಜುಕೇಷನಲ್ಲೂ ಕೂಡ ಇದು ಖಂಡಿತ ಬಹಳ ಉಪಯುಕ್ತತೆ ಇದೆ ಅಂತ. ಖಂಡಿತ ಸರ್. ಹೈಯರ್ ಎಜುಕೇಷನಲ್ಲಿ ಏನಾಗ್ತಿದೆ ಅಂದರೆ ಇವಾಗ ನಾವು ಹೈಯರ್ ಎಜುಕೇಷನಲ್ಲಿ ಕೆಪಾಸಿಟಿ ಬಿಲ್ಡಿಂಗ್ ಅಂತ ಮಾಡ್ತೀವಿ. ಯಾಕೆಂದರೆ ನಾವು ಬರೀ ಇವಾಗ ಪಾಠ ಮಾಡ್ತಿಲ್ಲ, ಟೀಚರ್ಸ್ ಎಲ್ಲ ಬರೀ ಪಾಠ ಮಾಡ್ತಾ ಇಲ್ಲ ಹೈಯರ್ ಎಜುಕೇಷನಲ್ಲಿ. ಅವರು ಟ್ರೈನಿಂಗ್ ಮಾಡ್ತಾರೆ, ಅವರು ಕನ್ಸಲ್ಟಿಂಗ್ ಮಾಡ್ತಾರೆ, ಬಿಸ್ನೆಸ್ಸಲ್ಲಿ ಕೆಲಸ ಮಾಡ್ತಾರೆ. ಅವರು ಏನು ಇಂಡಸ್ಟ್ರಿಯಲ್ಲಿ ಏನು ಆಗ್ತಿದೆ ಅದರದ್ದು ಸ್ಯಾಂಪಲ್ಸ್ ತೊಗೊಂಡು ಅದನ್ನು ಪಾಠ ಮಾಡ್ತಾರೆ. ಯಾಕೆಂದರೆ ಕೇಸ್ ಸ್ಟಡಿ ಅಂತ ಮಾಡ್ತೀವಿ ನಾವು, ಕೇಸ್ ಸ್ಟಡಿ ಅಂತ ಮಾಡ್ತೀವಿ, ಸಿಮ್ಯುಲೇಷನ್ ವರ್ಕ್ ಅಂತ ಮಾಡ್ತೀವಿ, ಬ್ಲೆಂಡೆಡ್ ಲರ್ನಿಂಗ್ ಎಲ್ಲ ಮಾಡ್ತೀವಿ. ಇದನ್ನೆಲ್ಲ ಮಾಡಬೇಕಾದ್ರೆ ನಮಗೆ ಇಂಡಸ್ಟ್ರಿ ಏನು ನಡೀತಾ ಇದೆ ಅಂತ ನಮಗೆ ಗೊತ್ತಿರಬೇಕು. ಹೈಯರ್ ಎಜುಕೇಷನಲ್ಲಿ ಇನ್ನೂ ಜಾಸ್ತಿ ಇದರದ್ದು ಪ್ರಭಾವ ಬೀರ್ತಾ ಇದೆ. ಸೊ ಹಾಗಾಗಿ ಟೀಚರ್ಸು ಇನ್ ಹೈಯರ್ ಎಜುಕೇಷನ್ ಶುಡ್ ಬಿ ಮೋರ್ ಎಕ್ವಿಪ್ಡ್. ಈ ಕ್ಲಾಸ್ ರೂಮ್ ಟೀಚಿಂಗು ಮತ್ತು ಕಾರ್ಪೊರೇಟ್ ಪ್ರಾಕ್ಟೀಸ್ಗೂ ಒಂದು ತುಂಬ ಗ್ಯಾಪ್ ಇರುತ್ತೆ ಯಾವಾಗಲೂ. ಒಂದು ಆ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಬ್ರಿಡ್ಜ್ ಥರ AI ಬಳಸ್ಕೋಬಹುದು ಅಂತ ಹೇಳ್ತೀರಿ. ಬ್ರಿಡ್ಜ್ನ ಅಂತನೂ ಸಿಲೆಬಸ್ ನೀವು ನೋಡಿದ್ರೆ ತುಂಬಾ ಹಳೆ ಕಂಟೆಂಟ್ ಇರುತ್ತೆ. ಈಗಿನ ಇಂಡಸ್ಟ್ರಿ ಹೇಗೆ ಅಂದ್ರೆ ಪ್ರತಿ ನಿಮಿಷಕ್ಕೂ ಅಪ್ಡೇಟ್ ಆಗ್ತಾ ಇರುತ್ತೆ. ಹೌದು. ಹಾಗಾಗಿ ನಾವು ಪಾಠ ಮಾಡಬೇಕಾದ್ರೂ ಇವಾಗ ನಾವು ಪಾಠ ಮಾಡ್ತಾ ಇರೋದು ಎವ್ರಿ 1 hour ಅಪ್ಡೇಟ್ ಆಗ್ತಾ ಹೋಗಬೇಕು. ಇವಾಗ ಮೊದಲು ಥರ 10 ವರ್ಷದ ಹಿಂದ್ಗಡೆ ಓಕೆ ನೀವು ಏನು ಬುಕ್ ತೊಗೊಂಡು ಹೋಗ್ತೀರೋ ಅದನ್ನು ಪಾಠ ಮಾಡಿದ್ರೆ ಮಕ್ಕಳು ಕೇಳುವಂಥ ಪರಿಸ್ಥಿತಿ ಇಲ್ಲ. ನಿಮಗಿಂತ ಮುಂಚೆನೇ ಅವ್ರಿಗೆ ಮೊಬೈಲ್ ಬಂದಿದ್ದಾರೆ ಕೈಯಲ್ಲಿ. ಸೊ ಹಾಗಾಗಿ ನಾವು ಮುಂಚೆನೇ ರೆಡಿ ಮಾಡಿಕೊಂಡು ಪಾಠ ಮಾಡೋದು ಇಂಪಾರ್ಟೆಂಟ್. ಆಮೇಲೆ ಇಂಡಸ್ಟ್ರಿ ಮತ್ತು ಅಕಾಡೆಮಿಯ ಗ್ಯಾಪ್ ಕಡಿಮೆ ಮಾಡ್ತಾ ಇದೆ ಖಂಡಿತ. ಯಾಕೆಂದರೆ ಆ್ಯಸ್ ಅ ಟೀಚರ್ ನಾನು ಇವಾಗ ಬರೀ ಪಾಠ ಮಾಡ್ತಾ ಇಲ್ಲ, ನಾನು ಇಂಡಸ್ಟ್ರಿ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ನಾನು ಪೊಲಿಟಿಕಲ್ ಟರ್ಮ್ಸಲ್ಲಿ ಪಾಠ ಮಾಡ್ತಾ ಇದ್ದೀನಿ, ಅಗ್ರಿಕಲ್ಚರ್ ಜೊತೆ ಪಾಠ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರ ಜೊತೆ ಅರ್ಥ ಮಾಡಿಕೊಂಡು ಯಾರಿಗೆ ಏನು ಬೇಕು, ಯಾವ ಪ್ರಾಬ್ಲಮ್ಗೆ ನಾನು ನನ್ನ ಸ್ಟೂಡೆಂಟ್ಸ್ನ ತೊಗೊಂಡೋಗಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅದನ್ನು ಸಾಲ್ವ್ ಮಾಡ್ಬೋದು ಅನ್ನೋದು ನೋಡ್ತಾ ಇದ್ದೀವಿ. ಯಾಕೆಂದರೆ ಇವತ್ತು ಪಾವರ್ಟಿ ಅನ್ನೋದು ಇಂಡಿಯಾದಲ್ಲಿ ತುಂಬ ಜಾಸ್ತಿ ಇದೆ. ಈ ಪಾವರ್ಟಿ ಏನಕ್ಕಾಗಿದೆ, ಈ ಪಾವರ್ಟಿ ನಾನು ಆಚೆ ಬರ್ಬೋದು. ಯಾಕೆಂದರೆ ವಿ ಆರ್ ಲುಕಿಂಗ್ ಅಪ್ 2047 ವಿ ಆರ್ ಒನ್ ಆಫ್ ದ ಮೋಸ್ಟ್ ಲೀಡಿಂಗ್ ಎಕಾನಮಿ ಅಂತ ನೋಡಬೇಕು ಅಂತಿದ್ದೀವಿ. ಸೊ ಇದನ್ನು ಹೇಗೆ ಮಾಡಬಹುದು ಅನ್ನೋದನ್ನು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆಫಿನೆಟ್ ಆಗಿ ನಮಗೆ ಹೆಲ್ಪ್ ಆಗುತ್ತೆ ಹೈಯರ್ ಎಜುಕೇಷನಲ್ಲಿ. ಅಂದರೆ ಭಾರತದಿಂದ ದೇಶದಲ್ಲಿ ಈಗ ಅವಕಾಶಗಳ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಸವಾಲುಗಳು ಅಂತ ನೋಡಿದಾಗ ಭಾರತದಂತಹ ದೇಶದಲ್ಲಿ AI ಬಹಳ ಪರಿಣಾಮಕಾರಿಯಾಗಿ ಬಳಸಬೇಕು ಅಂದರೆ ಯಾವ್ಯಾವ ಸವಾಲುಗಳು ನಮ್ಮ ಮುಂದೆ ಇದೆ ಅಥವಾ ಬ್ಯಾರಿಯರ್ಸ್ ಅಂತ ಏನು ಹೇಳ್ತೀವಿ? ಖಂಡಿತವಾಗಿ. ಯಾಕೆಂದರೆ ಇವಾಗ ನೀವು ಮೊಬೈಲ್ ಆ್ಯಪಲ್ಲಿ ಎಲ್ಲ ಆ್ಯಪಲ್ಲೇ ನಡೀತಾ ಇದೆ. ಇವಾಗ ನನ್ನ ಫಿಂಗರ್ ಟಿಪ್ಸಲ್ಲೇ ಎಲ್ಲ ನಡೀತಾ ಇರೋದು. ನನ್ನ ಬ್ಯಾಂಕ್ ಆಗಿರ್ಬೋದು, ನಮ್ಮದು ಏನೇ ಒಂದು ಕೆಲಸಗಳ, ಈವನ್ ನಾನು ತರಕಾರಿ ತರೋದನ್ನು ನನ್ನ ಗ್ರಾಸರಿ ಎಲ್ಲನೂ ನಾವು ಇವಾಗ ಮೊಬೈಲ್ ಆ್ಯಪಿಂದನೇ ಮಾಡ್ತಾ ಇದ್ದೀವಿ. ಹ್ಯಾಕಿಂಗ್ ಅಂತ ಬಂದಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾವು ಕೇಳ್ತಾನೆ ಇದ್ದೀವಿ ಪ್ರತಿದಿನ, ಎಷ್ಟೊಂದು ಜನ ಎಷ್ಟೋ ದುಡ್ಡು ಕಳ್ಕೊಂಡ್ರು, ಅದಾಯಿತು ಇದಾಯಿತು ಅಂತ. ಸೊ ನಮಗೆ ಸೈಬರ್ ಸೆಕ್ಯೂರಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಸ್ ಆಫ್ ನಾವು ನೀವು ನೋಡಿದ್ರೆ ನಮಗೆ ಅಷ್ಟು ದೊಡ್ಡ ಮಟ್ಟಿಗೆ ಇನ್ನೂ ಲಾ ರೆಗ್ಯುಲೇಷನ್ಸ್ ಇನ್ನೂ ಬಂದಿಲ್ಲ. ಸೊ ಬಟ್ ಇದು ಬೆಳೀತಾ ಇರೋದ್ರಿಂದ ಲಾ ಆ್ಯಂಡ್ ರೆಗ್ಯುಲೇಷನ್ಸ್ ವಿಲ್ ಬಿಕಮ್ ವೆರಿ ಸ್ಟ್ರಿಂಚ್. ಅಂದರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಇವಾಗ ಗೌರ್ಮೆಂಟ್ ಆಫ್ ಇಂಡಿಯಾ e-Rupee ಅಂತ ತಂದಿದ್ದಾರೆ. ಅಂದರೆ ನಮಗೆ ಇವಾಗ ಕರೆನ್ಸಿ ಬರಲ್ಲ, ಇನ್ಮೇಲಿಂದೆಲ್ಲ ಮೊಬೈಲ್ ವಾಲೆಟಲ್ಲಿರುತ್ತೆ, RBI ಕಂಟ್ರೋಲ್ ಮಾಡುತ್ತೆ. ಈ ಥರ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂದಾಗ ನಮಗೆ ಲಾಸ್ ನಡೀತಾ ಇದೆ. ಆ ಲಾಸ್ ಎಲ್ಲ ಇಂಡಿಯಾ ಸ್ಟ್ಯಾಕಲ್ಲಿ ನಡೀತಾ ಇದೆ ಅದು. ಸೊ ದೇರ್ ವಿಲ್ ಬಿ ಬಿಗ್ ರೆಗ್ಯುಲೇಷನ್ ಇನ್ ದ ಎಂಟೈರ್ ಥಿಂಗ್ಸ್. ಬಟ್ ಇನ್ನ ರೆಗ್ಯುಲೇಷನ್ಸ್ ಬಂದಿಲ್ಲ ಅಂತ ಹೇಳ್ತೀರಿ? ಅಂದರೆ ಅಷ್ಟರ ಮಟ್ಟಿಗೆ ಪ್ರೊಟೆಕ್ಟಿವ್ ಆಗಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಇತ್ತೀಚೆಗೆ ಈ ಸೈಬರ್ ದಾಳಿ ಇರ್ಬೋದು ಅಥವಾ ಡಿಫೇಕಿಂಗ್ ಏನಿರ್ಬೋದು, ಅಂದರೆ ಎಲ್ಲದರಲ್ಲೂ ಕೂಡ ಒಳ್ಳೆಯದು ಕೆಟ್ಟದ್ದು ಎರಡೂ ಕೂಡ ಇರುತ್ತೆ. ಸೊ ಈ ರೀತಿ ಕೆಡಕುಗಳನ್ನು ಕೂಡ ನಾವು ಸಮಾಜದಲ್ಲಿ ನೋಡ್ತಾ ಇರೋದ್ರಿಂದ ಸೊ ಎಲ್ಲಿ ಕೆಲವೊಮ್ಮೆ AI ನಿಂದ ಒಂದಷ್ಟು ಅನಾಹುತಗಳು ಘಟಿಸುತ್ತೋ ಸಮಾಜದಲ್ಲಿ ಅನ್ನುವಂತಹ ಭಯವೂ ಕೂಡ ಸೃಷ್ಟಿಯಾಗ್ತದೆ ಅಂತ. ಸರ್, ಒಂದು ಚೇಂಜ್ ಬಂದಾಗ ಅದರದ್ದೇ ಆದಂತಹ ಬೆನಿಫಿಟ್ಸ್ ಇರುತ್ತೆ, ಅದರದ್ದೇ ಅಂತ ಪ್ರಾಬ್ಲಮ್ಸ್ಗಳು ಬರುತ್ತೆ. ಸೊ ನಾವು ಬೆನಿಫಿಟ್ ನೋಡ್ತಾ ಹೋಗಬೇಕು, ಇವತ್ತು ಪ್ರಾಬ್ಲಮ್ನ ಕಡಿಮೆ ಮಾಡ್ತಾ ಹೋಗಬೇಕು. ಸೊ ಅದನ್ನೇ ನಾವು ಮಾಡ್ತಾ ಇರ್ತೀವಿ, ಗೌರ್ಮೆಂಟ್ ಅವರು ಅದನ್ನೇ ಮಾಡ್ತಾ ಇರೋದು. ಯಾಕಂದರೆ ಒಂದು ಪಾಲಿಸಿ ಚೇಂಜ್ ಅಥವಾ ಏನೇ ಮಾಡಬೇಕು ಅಂದಾಗ್ಲೂ ಅದರದ್ದು ಡೇಟಾ ಸೆಟ್ ಹೇಗಿರುತ್ತೆ, ಯಾರ್ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಸೊ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಅದರದ್ದು ಪ್ರೈವಸಿ ಹೇಗಿರ್ಬೋದು, ಅದರ ಈ ಥರ ಪ್ರಾಬ್ಲಮ್ ಎಲ್ಲ ಆದಾಗ ಹೇಗೆ ಅದನ್ನು ಲಾಸ್ ತರ್ಬೋದು ಅಂತ ನೋಡ್ಬೋದು. ಫಾರ್ ಎನ್ ಎಕ್ಸಾಂಪಲ್, ಇವಾಗ
ಒಂದು ಪಾಯಿಂಟಲ್ಲಿ ತೊಗೊಂಡ್ರೆ ದೆರ್ ವಾಸ್ ಸಮ್ ಲೀಗಲ್ ಇಶ್ಯೂಸ್ ವಿಚ್ ಹ್ಯಾಪನ್ಡ್. ಸೊ ಅದನ್ನು ನಾವು ಜಾಗರೂಕವಾಗಿ ತೊಗೊಂಡು ಹೋಗ್ತಾ ಇದ್ದೀವಿ, ಖಂಡಿತ ಮಾಡ್ತಾ ಇದ್ವಿ. ಬಟ್ ನೀವು AI-ನ ಸ್ಟಾಪ್ ಮಾಡೋಕ್ಕಾಗಲ್ಲ, ಖಂಡಿತ ಸಾಧ್ಯ ಇಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ಗೊತ್ತಿಲ್ಲದೇ ಅದನ್ನು ನಮ್ಮನ್ನು ಆವರಿಸ್ಕೊಂಡಿದೆ. ಸೊ ಹಾಗಾಗಿ ಅದ್ರ ಜೊತೆಲಿ ನಡಿಬೇಕು ಅನ್ನೋದು ನಂದು. ಶಿಕ್ಷಣದ ಜೊತೆಗೆ ಬಹಳ ಮುಖ್ಯವಾದದ್ದು ಆರೋಗ್ಯ. ಹಾಗಾಗಿ ಆರೋಗ್ಯದ ಕ್ಷೇತ್ರಕ್ಕೆ ಇದನ್ನು ಯಾವ ರೀತಿ ಬಳಸ್ಕೋಬಹುದು ಅಥವಾ ಇದರ ಕೊಡುಗೆ ಯಾವ ರೀತಿ ನಡೀತಾ ಇದೆ? ಆರೋಗ್ಯ ಕ್ಷೇತ್ರದಲ್ಲಿ ಸಹ ತುಂಬ ದೊಡ್ಡ ಮಟ್ಟಿಗೆ ಇದರದ್ದು ಪ್ರಭಾವ ಬೀರಿದೆ. ಯಾಕೆಂದರೆ ಮುಂಚೆ ಎಲ್ಲ ನಮಗೆ ಒಂದು ರೂರಲ್ ಪ್ಲೇಸ್, ಇವಾಗ ಹಳ್ಳಿಗಳಲ್ಲಿ ಪಾಪ ಸಿಟಿಗೆ ಬಂದು ಅವರು ಇಲ್ಲಿ ಸ್ಟೇ ಮಾಡಿ ಒಂದು ಡಾಕ್ಟ್ರಿಗೆ ತೋರಿಸಿ ಯಾವ ಡಾಕ್ಟ್ರು ಎಲ್ಲಿ ಹೋಗಬೇಕು ಪ್ರತಿಯೊಂದನ್ನು ತುಂಬ ಕಷ್ಟಪಟ್ಟು ಮಾಡೋರು. ಅವರು ಜಮೀನೆಲ್ಲ ಮಾರಿ ಆ ಡಿಸೀಸ್ನ ಮಾಡ್ಕೊಳ್ಳೋಕೆ ಮಾಡ್ಕೊಳ್ತಿದ್ರು. ಬಟ್ ಇವತ್ತು ಆ ಥರ ಇಲ್ಲ. ಟೆಲಿಮೆಡಿಸಿನ್ ಅಂತ ಬಂದಿದೆ, ಅದು ಸ್ವಲ್ಪ ಹಿಂದೆ. ಟೆಲಿಮೆಡಿಸಿನ್ ಅಂದರೆ ನೀವು ರೂರಲ್ ಪ್ಲೇಸಲ್ಲೇ ಕೂತ್ಕೊಂಡು ಅಲ್ಲಿ ಒಬ್ಬರು ನರ್ಸ್ ಇರ್ತಾರೆ, ಅಲ್ಲಿ ನರ್ಸ್ ನೋಡ್ಕೊಂಡು ಇಲ್ಲೇ ಡಾಕ್ಟ್ರು ಬೆಂಗಳೂರಲ್ಲಿ ಇರ್ತಾರೆ. ಸೊ ಬೆಂಗಳೂರಿಂದನೇ ನಾನು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಸೊ ಅಂದರೆ ಈ ಟೆಕ್ನಾಲಜಿ ಅನ್ನೋದು ನಾನು ಹೇಗೆ ಉಪಯೋಗಿಸ್ಕೋತೀನಿ ಅದು ಇಂಪಾರ್ಟೆಂಟ್. ಸೆಕೆಂಡು, ನಾನು ಆವಾಗಲೇ ಹೇಳಿದೆ ಪ್ರಿವೆಂಟಿವ್ ಇಸ್ ಮೋರ್ ದ್ಯಾನ್ ಯುವರ್ ಕ್ಯೂರ್. ಓಕೆ, ಸೊ ಪ್ರತಿಯೊಂದು ಡಿಸೀಸಲ್ಲೂ ಮೊದಲನೇ ನಾನು ಡಯಾಗ್ನೈಸ್ ಮಾಡಬೇಕು. ಪ್ರಾಬ್ಲಮ್ ಡಯಾಗ್ನೈಸ್ ಅಂತ ಏನು ಹೇಳ್ತೀವಿ, ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಪ್ರಾಬ್ಲಮ್ ಡಯಾಗ್ನೈಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಹೆಲ್ತ್ ಕೇರ್. ಯಾಕೆಂದರೆ ನಾವು ಕ್ಯಾನ್ಸರ್ ಅನ್ನೋ ಒಂದು ಮಾರಕ ಡಿಸೀಸ್ ನಮ್ಮ ಇಂಡಿಯಾದಲ್ಲಿ ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ ಇವತ್ತು ಕ್ಯಾನ್ಸರಲ್ಲಿ. ಸೊ ಎಸ್ಪೆಷಲಿ ಫಾರ್ ದ ಫೀಮೇಲ್ಸ್ ಇರೋದ್ರಿಂದ ನಾವು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಅದನ್ನು ತೋರಿಸ್ಕೊಂಡು ಅದನ್ನು ಹೇಗೆ ನಾವು ಮಾಡ್ಕೋಬೋದು. ಸೊ ಇದಕ್ಕೆಲ್ಲ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತೀವಿ. ನಮ್ಮ ಕಣ್ಣಿನ ಆಪ್ರೇಷನ್ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು, ಹೆಲ್ತ್ ಕೇರಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಇದು ಹೆಲ್ಪ್ ಮಾಡ್ತದೆ. ಆಮೇಲಿಂದ ನಿಮಗೆ ಮುಂದೆ ಏನು ಬರಬಹುದು, ನಿಮ್ಮದು DNA ಚೆಕ್ ಮಾಡಿಬಿಟ್ಟು ಜೆನೆಟಿಕ್ ಚೆಕ್ ಮಾಡಿಬಿಟ್ಟು ನಿಮ್ಮ ಮುಂದೆ ಏನು ಆಗಬಹುದು, ಯಾವ ಥರ ಕಾಯಿಲೆಗಳು ಬರ್ಬೋದು ಅನ್ನೋದನ್ನು ನಾವು ಪ್ರಿಡಿಕ್ಟ್ ಮಾಡ್ಬೋದು. ದಟ್ ಈಸ್ ದ ಲೆವೆಲ್ AI ಹ್ಯಾಸ್ ಗ್ರೋನ್ ಅಪ್. ಇವಾಗ ರೀಸೆಂಟಾಗಿ 3 ವರ್ಷ ಅಥವಾ 4 ವರ್ಷದ ಹಿಂದ್ಗಡೆ ಕೊರೋನಾ ನಡೆದ್ವಿ. ಇನ್ನೊಂದು ಕೊರೋನಾ ಬರಬಹುದು. ಸೊ ಆ ಥರ ಬಂದಾಗ ನಾವು ಹೇಗೆ ಫೇಸ್ ಮಾಡೋದು? ಸೊ ಅದಕ್ಕೆ ನಾವು ಹೆಲ್ತ್ ಕೇರಲ್ಲಿ ಡ್ರಗ್ ಮ್ಯಾನುಫ್ಯಾಕ್ಚರಿಂಗಲ್ಲಿ AI ತುಂಬ ಬಳಕೆ ಆಗ್ತಿದೆ. ಅಂದರೆ ಇತ್ತೀಚೆಗೆ ಒಂದು ಲೇಖನ ಕೂಡ ಅದ್ರ ಬಗ್ಗೆ ಇತ್ತು. ಈಗ ಸ್ಮೋಕರ್ಸ್ ಇದ್ದಾರೆ, ಸಿಗರೇಟ್ಸ್ ಇರೋದು ಹಾನಿಕರ ಅಂತ ಗೊತ್ತಿದ್ರು ಕೂಡ ಕೆಲವರು ಸ್ಮೋಕ್ ಮಾಡ್ತಾರೆ. ಹಾಗಾಗಿ ಸ್ಮೋಕ್ ಮಾಡೋರಿಗೆ ಯಾವ ಏಜಲ್ಲಿ ಅವ್ರಿಗೆ ಹೃದಯಾಘಾತ ಸಂಭವಿಸ್ಬೋದು ಅನ್ನೋದನ್ನು ಕೂಡ ಕಂಡುಹಿಡಿಯುತ್ತೆ ಅನ್ನೋ. ಖಂಡಿತ ನಾವು ಮಾಡ್ತಾರ ಊಟ ಅಥವಾ ನಾವು ತಗೋತಾರ ಗಾಳಿ, ಜೀವನಶೈಲಿ, ಪ್ರತಿಯೊಂದೂ ನಾನು ಪ್ರಿಡಿಕ್ಟ್ ಮಾಡ್ಬೋದು. ಇಷ್ಟೇ ವರ್ಷ ನೀವು ಬದುಕ್ತೀರ, ಇಷ್ಟು ಕ್ವಾಲಿಟಿ ಆಫ್ ಲೈಫ್ ಅಂತ ಹೇಳ್ತೀವಿ ನಾವು, ಅದನ್ನು ನಾವು ಪ್ರಿಡಿಕ್ಟ್ ಮಾಡ್ಬೋದು. ಏನಕ್ಕೆ ಮಾಡಬೇಕು? ಯಾಕಂದರೆ ಒಬ್ಬ ವ್ಯಕ್ತಿ ನಾವು ನೋಡಿದ್ರೆ ಮುಂಚೆ ಎಲ್ಲ 75 ವರ್ಷ 80 ವರ್ಷ 100 ವರ್ಷದವರೆಗೂ ಬದುಕ್ತಾ ಇದ್ವಿ. ಇವತ್ತು ಲೈಫ್ ಎಕ್ಸ್ಪೆಕ್ಟೆನ್ಸಿ ಹ್ಯಾಸ್ ಕಮ್ ಡೌನ್ ಟು ಅರೌಂಡ್ 65 to 70 ಅಂತ ಹೇಳಿ. ಸೊ ಇದನ್ನು ನಾವು ಹೇಗೆ ಒಂದು ಕ್ವಾಲಿಟಿ ಆಫ್ ಲೈಫ್ ಇರೋ ಲೈಫನ್ನ ಹೇಗೆ ನಾವು ಬದುಕ್ಬೋದು ಅನ್ನೋದನ್ನು ನಾವು ಪ್ರಿಡಿಕ್ಟ್ ಮಾಡಬಹುದು. ಮೇಡಮ್, ನೀವು ರಿಸರ್ಚ್ ಡೀನ್ ಆಗಿರೋದ್ರಿಂದ ರಿಸರ್ಚಲ್ಲಿ ಇದು ಯಾವ ರೀತಿ ಬಳಕೆ ಆಗ್ಬೋದು ಬಹಳ ಎಫೆಕ್ಟಿವ್ ಆಗಿ ಅಂತ? ಓಕೆ, ರಿಸರ್ಚಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಮುಂಚೆ ಎಲ್ಲ ನಾವೆಲ್ಲ ರಿಸರ್ಚ್ ಮಾಡಬೇಕಾದ್ರೆ ರಿವ್ಯೂ ಆಫ್ ಲಿಟ್ರೇಚರ್ ಅಂತ ಕೊಡೋರು. ಅದನ್ನು ನಾವು ಪ್ರತಿ ಒಂದು ಜರ್ನಲ್ ಓದಿ ಒಂದು 250ರಿಂದ 500 ಜರ್ನಲ್ನ ಓದಬೇಕು, ನಾವು ಆರ್ಟಿಕಲ್ ಓದಬೇಕು. ಇವತ್ತು ಆ ಥರ ಇಲ್ಲ. ನನಗೆ ಆಮೇಲೆ ಇನ್ನೊಂದು ಏನಾಗ್ತಿತ್ತು ಅಂದರೆ, ಯಾವ ಜರ್ನಲ್ಗೆ ಯಾವ ಆರ್ಟಿಕಲ್ ಓದಬೇಕು, ನಮ್ಮ ರಿಸರ್ಚ್ ಟಾಪಿಕ್ ಯಾವ್ದು ತಗೋಬೇಕು ಅನ್ನೋದನ್ನು ಗೊತ್ತಾಗ್ತಿರ್ಲಿಲ್ಲ. ಇವತ್ತು ಆ ಥರ ಇಲ್ಲ. ಸೊ ನನಗೆ ಈ AI ಟೂಲ್ಸ್ ಇರೋದ್ರಿಂದ ರಿವ್ಯೂ ಆಫ್ ಲಿಟ್ರೇಚರ್ ಆಗಿರ್ಬೋದು, ನಾನು ಏನೇನು ಸಂಶೋಧನೆ ಮಾಡಿದರೆ ಹಿಂದೆ ಒಂದು 2 ದಿನದಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ ಯಾವ ಸಂಶೋಧನೆ ಎಷ್ಟು ಮಟ್ಟಿಗೆ ನಡೀತಾ ಇದೆ, ಯಾವ ದೇಶದಲ್ಲಿ ನಡೀತಾ ಇದೆ. ಐ ಕ್ಯಾನ್ ಈಸಿಲಿ ಗೆಸ್. ಆಮೇಲಿಂದ ನಾನು ರಿಸರ್ಚ್ಗೆ ಕಾಲು ಹಿಡ್ಬೋದು. ಯಾಕಂದರೆ ರಿಸರ್ಚ್ ಅನ್ನೋದು ಒಂದು ಜರ್ನಿ. ನಾವು ಯಾವಾಗಲೂ ಹೇಳೋದು ಸಂಶೋಧನೆ ಜರ್ನಿ. ಆ PhD ಮಾಡೋರು ಒಂದು ಜರ್ನಿ, ಅದು ಆ ಜರ್ನಿನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಆ ಅರ್ಥ ಮಾಡ್ಕೊಳ್ಳೋದಕ್ಕೆ AI ಹ್ಯಾಸ್ ಬಿನ್ ಲಾಟ್. ಸೆಕೆಂಡ್ ಒನ್, ಅನಾಲಿಸಿಸ್ ಮಾಡೋದಕ್ಕೆ. ಒಂದ್ಸತಿ ನೀವು ಡೇಟಾ ಕಲೆಕ್ಟ್ ಮಾಡಿ ಒಂದ್ಸತಿ ಅರ್ಥ ಮಾಡ್ಕೊಂಡ್ಮೇಲೆ ಈ ಥರ ರಿಸರ್ಚ್ ಟಾಪಿಕ್ ಈ ಥರ ಇರುತ್ತೆ, ಯಾವ ಥರ ಮಾಡಬೇಕು ಎಲ್ಲ ಮಾಡ್ಕೊಂಡ್ಮೇಲೆ ಅನಾಲಿಸಿಸ್ಗೆ ತುಂಬ ಚೆನ್ನಾಗಿ ನಾನು ಮಾಡ್ಬೋದು. ಯಾಕೆಂದರೆ ನಾವು ಏನೇ ರಿಸರ್ಚ್ ಮಾಡಿದರೂ ಕೊನೆಗೆ ನಾನು ಏನು ಹೇಳ್ತೀನಿ ಅನ್ನೋದು ಇಂಪಾರ್ಟೆಂಟು, ಹೇಗೆ ಹೇಳ್ತೀನಿ ಅನ್ನೋದು ಇಂಪಾರ್ಟೆಂಟು. ಯಾಕೆಂದರೆ ಸಾಮಾನ್ಯ ವ್ಯಕ್ತಿಗೂ ನನ್ನ ರಿಸರ್ಚ್ ಅರ್ಥ ಆಗಬೇಕು. ನಾವು ನೋಡ್ದಂಗೆ ಇಂಡಿಯಾದಲ್ಲಿ ರಿಸರ್ಚ್ನ ಐ ಆಮ್ ಸಾರಿ ಟು ಸೇ ದಿಸ್, ರಿಸರ್ಚ್ನ ಕಾಂಪ್ಲಿಕೇಟ್ ಮಾಡ್ತೀವಿ. ಆ ಕಾಂಪ್ಲಿಕೇಶನ್ ಬೇಕಾಗಿಲ್ಲ. ಯಾಕೆಂದರೆ ಒಂದು ಪ್ರಾಬ್ಲಮ್ ಐಡೆಂಟಿಫೈ ಮಾಡಬೇಕು, ಪ್ರಾಬ್ಲಮ್ನ ನಾನು ಹೇಗೆ ಸಾಲ್ವ್ ಮಾಡಬೇಕು, ಆ ಸಾಲ್ವ್ ಮಾಡೋದಕ್ಕೆ ಯಾವ ಟೆಕ್ನಾಲಜಿ ಯೂಸ್ ಮಾಡಬೇಕು. ಸೊ ಆ ಟೆಕ್ನಾಲಜಿನೇ ನಮ್ಮ AI ಆಗಿದೆ. ಸೊ ಯಾಕೆಂದರೆ ಇವಾಗ ನನ್ನ ಪ್ರಾಬ್ಲಮ್, ಇವಾಗ ಒಂದು ಪಾವರ್ಟಿ ಅಂತ ತೊಗೊಳ್ಳೋಣ, ಅಥವಾ ಸ್ಲಮ್ ಅಥವಾ ಮೈಗ್ರೇಷನ್ ಅಂತ ತೊಗೊಳ್ಳೋಣ ಒಂದು ಪ್ರಾಬ್ಲಮ್. ಅದನ್ನು ನಾನು ಹೇಗೆ ಕಡಿಮೆ ಮಾಡ್ಬೋದು, ಅಥವಾ ಸ್ಲಮ್ ಡ್ವೆಲ್ಲರ್ಸ್ದು ಪ್ರಾಬ್ಲಮ್ನ ಹೇಗೆ ಕಡಿಮೆ ಮಾಡ್ಬೋದು, ಅದನ್ನು ನಾನು ಸ್ಟಡಿಯಾಗಿ ಇಟ್ಕೊಂಡ್ರೆ ಆ ಡೇಟಾ ಸೆಟ್ನ ತೊಗೊಂಡು ಅನಲೈಸ್ ಮಾಡಿ
ಅನಲೈಸ್ ಮಾಡಿದ್ಮೇಲೆ ಅನಾಲಿಸಿಸ್ ಟೂಲ್ಸ್ ಇದೆ ನಮಗೆ ಆಲ್ರೆಡಿ. ಅನಾಲಿಸಿಸ್ ಟೂಲ್, ಇಫ್ ಐ ಗಿವ್ ಯು ಅನ್ ಎಕ್ಸಾಂಪಲ್, ವಿ ಹ್ಯಾವ್ ಪೈಥಾನ್, ಡೇಟಾ ವಿಜುವಲೈಸೇಷನ್ ಎಲ್ಲ ಇದೆ. ಸೊ ನಮಗೆ ಕ್ವಾಲಿಟೇಟಿವ್ ಡೇಟಾ, ಕ್ವಾಂಟಿಟೇಟಿವ್ ಡೇಟಾ ಖಂಡಿತ ಎಲ್ಲನೂ ತಗೊಂಡು ಆ ರಿಸಲ್ಟ್ ಬರೋದನ್ನು ನಾನು ಪಾಲಿಸಿ ಅಡ್ವೊಕೇಸಿಗೆ ಹಾಕಬೇಕು. ಅಂದರೆ ನನ್ನ ಗೌರ್ಮೆಂಟಿಗೆ ಹೇಳಬೇಕು, ಈ ಪ್ರಾಬ್ಲಮ್ನ ನಾನು ಸ್ಟಡಿ ಮಾಡಿದ್ದೀನಿ, ಇದು ನನ್ನ ಅನಾಲಿಸಿಸ್ ಟೂಲ್ ನಾನು ತೊಗೊಂಡಿರೋದು, ಇದು ನನ್ನ ಪ್ರಿಡಿಕ್ಟಿವ್ ಅನಾಲಿಸಿಸ್, ನೆಕ್ಸ್ಟ್ 5 ವರ್ಷದಲ್ಲಿ ನೀವು ಇದನ್ನು ಕಾಶಿಯಸ್ ಆಗಿ ವರ್ಕ್ ಮಾಡಲಿಲ್ಲ ಅಂದರೆ ಈ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ನಾವು ಇವಾಗ ನೋಡ್ತಾ ಸ್ಲಮ್ ಬಗ್ಗೆ ಕೆಲಸ ನಡೀತಾ ಇದೆ, ಸ್ಲಮ್ ಡ್ವೆಲ್ಲರ್ಸ್ ಬಗ್ಗೆ ಎಲ್ಲ, ಬಟ್ ದೊಡ್ಡ ಮಟ್ಟಿಗೆ ನಡೀತಾ ಇಲ್ಲ, ಯಾಕೆಂದರೆ ನಮ್ಮ ರೆಪ್ರೆಸೆಂಟೇಷನ್ ಇಲ್ಲ ಅಲ್ಲಿಗೆ. ಸೊ ಅದನ್ನು ನಾನು ರಿಸರ್ಚ್ ಆಗಿ ತೊಗೊಂಡ್ರೆ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಅನಾಲಿಸಿಸ್ ಆಫ್ ಡೇಟಾ ಆ್ಯಂಡ್ ಆಲ್, ಬಿಕಾಸ್ ಇದಕ್ಕೆ ದೊಡ್ಡ ಮಟ್ಟಿಗೆ ಡೇಟಾ ಬೇಕಾಗುತ್ತೆ ಯಾವುದೇ ಪಾಲಿಸಿ. ಆ ಡೇಟಾ ಅನಾಲಿಸಿಸ್ಗೆ ವಿ ಸ್ಟಾರ್ಟ್ ಯೂಸಿಂಗ್. ಸಮಾಜ ಮುಖ್ಯ ಆಗಿರಬೇಕು, ಒಂದು ಜನಸಾಮಾನ್ಯರನ್ನ ಮುಟ್ಟುವಂತಹ ಕೆಲಸ ಆಗಬೇಕು ಅಂತ. ಹೌದು. ಕೊನೆಯದಾಗಿ ಒಂದು ಕಡೆ ಉದ್ಯೋಗ ಕಡಿತ ಅನ್ನುವಂತಹ ಭಯವಾದ ಒಂದು ಕಡೆ ಇದೆ, ಮತ್ತೊಂದು ಕಡೆ AI ಒಂದಷ್ಟು ಕೆಲಸಗಳನ್ನು ಕೂಡ ಹುಟ್ಟು ಹಾಕುತ್ತೆ ಅನ್ನೋಂಥ ಒಂದು ಮಾತಿದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಹುಟ್ಟಾಕದಲ್ಲಿ ಯಾಕೆಂದರೆ ಕ್ರಿಯೇಟಿವಿಟಿ ಅಥವಾ ನೀವು ಯಾವುದೇ ಒಂದು ಫೀಲ್ಡಲ್ಲಿ ತೊಗೊಳ್ರೂ ನಿಮಗೆ ಅದು ಮಾಡುವಂಥ ಸ್ಪೀಡು ಇವಾಗ ಕಡಿಮೆ ಆಗಿದೆ. ಇವಾಗ ನಾವು ವಿಜುವಲೈಸೇಷನ್ನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ನನ್ನ ಹತ್ರ ಮೊಬೈಲ್ ಇರಲಿಲ್ಲ ಅಂದರೆ ನಾನು ಏನು ನಡೀತಾ ಇದೆ ಪ್ರಪಂಚದಲ್ಲಿ ಅಂತ ನನಗೆ ಗೊತ್ತಾಗ್ತಿರಲಿಲ್ಲ. ಮೊಬೈಲ್ ಬಂದಾಗ ಹಾಳಾಗ್ಬಿಡ್ತಾರೆ, ಮೊಬೈಲ್ ಇಟ್ಕೊಂಡೆ ಆ ಥರ ಅಲ್ಲ, ನಾವು ಹೇಗೆ ಅದನ್ನು ಯೂಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಯಾವ ಥರ ಕೆಲಸಗಳು ಇದು ಮೋಸ್ಟ್ ಆಫ್ ದ ಟೈಮ್ ಇವಾಗ ನಾವು ನೋಡ್ತಾ ಇದ್ದು ಅನಾಲಿಸಿಸ್ ಬೇಸ್ಡ್. ಅಂದರೆ ಮುಂಚೆ ಇದ್ದಿದ್ದ ಕೆಲಸ ಎಲ್ಲ ವರ್ಕ್ ಫ್ಲೋರ್ ಬೇಸ್ಡ್ ಅಂತ ಹೇಳ್ತೀವಿ, ಅಂದರೆ ಮ್ಯಾನ್ಯುಯಲ್ ಆಗಿ ಮಾಡುವಂತಹ ಕೆಲಸ ಇದ್ವಿ. ಇವಾಗ ನಾವು ಮಾಡ್ತಾ ಇರೋದು ಬೇಸಿಕ್ ಆಗಿ ಇದೇ ನಮ್ಮ ಹತ್ರ ಡೇಟಾ, ಇದನ್ನು ಹೇಗೆ ನಾವು ಉಪಯೋಗಿಸ್ಕೊಂಡು ಮುಂದುವರಿಬಹುದು ಅನ್ನೋದು. ಸೊ ಬೇಸಿಕ್ ಆಗಿ ಅನಾಲಿಸಿಸ್ ಜಾಬ್. ಸೆಕೆಂಡ್ ಒನ್ ಡಿಸಿಷನ್ ಮೇಕಿಂಗ್ ಜಾಬ್ ಅಂತ ಹೇಳ್ತೀವಿ, ಅಂದರೆ ಕರೆಕ್ಟಾಗಿ ಆ ಪಾಯಿಂಟಲ್ಲಿ ಯಾವ ಡಿಸಿಷನ್ ತಗೋಬೇಕು, ಅದು ಕರೆಕ್ಟಾ ಅಲ್ವಾ ಅನ್ನೋದು ಮನುಷ್ಯನಿಗೆ ಬಿಟ್ಟಿದ್ದು, ನಾವು ಆ ಡೇಟಾ ಇಟ್ಕೊಂಡು ನಾವು ಮಾಡಿದಾಗ. ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರೋದ್ರಿಂದ, ಆ ಟೆಕ್ನಾಲಜಿಯಿಂದ ನಮಗೆ ಕರೆಕ್ಟಾಗಿ ಡೇಟಾ ಅನಾಲಿಸಿಸ್ ಮಾಡೋಕ್ಕೆ ಬರುತ್ತೆ. ಸೊ ಹಾಗಾಗಿ ಮುಂದೆ ಜಾಬಲ್ಲಿ ನೀವು ಅನಾಲಿಸಿಸ್ ಮತ್ತು ಪ್ರಿಡಿಕ್ಷನಲ್ಲಿ ನೋಡ್ತಾ ಇರ್ತೀವಿ. ಹಾಗಾಗಿ ಓಕೆ, ಅಂದರೆ ಯಾವುದೇ ಒಳ್ಳೆ ಕಾರ್ಯಕ್ರಮದಲ್ಲಿ ಈ ಸಮಯ ಯಾವಾಗಲೂ ವಿಲನ್ ಅಂತೆ, ಹಾಗೆ ಸೊ ನಮ್ಮ ಈ ತಂತ್ರಜ್ಞಾನದ ಬಗ್ಗೆ ಮಾತಾಡ್ತಾ ನಾವು ಮುಳುಗೋಗ್ಬಿಟ್ವಿ. ಸೊ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ಒಂದೇ ಒಂದು ಮಾತಲ್ಲಿ ನೀವು ಜನಸಾಮಾನ್ಯರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಎಲ್ಲ ವರ್ಗದವ್ರಿಗೂ ಯಾವ ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಒಂದು ಯಾವಾಗಲೂ ನಾನು ಹೇಳೋದಂದರೆ, ಚೇಂಜ್ ಇಸ್ ಪರ್ಮನೆಂಟ್. ನೀವು ಇಷ್ಟ ಇದೆಯೋ ಇಲ್ವೋ ನೀವು ಅದನ್ನು ಆಕ್ಸೆಪ್ಟ್ ಮಾಡ್ತಾ ಹೋಗಬೇಕು. ಸೆಕೆಂಡ್, ಯಾವಾಗ ನಮ್ಗೆ ಆಗಲ್ವೋ, ಅದು ನಮ್ಗೆ ಜಾಸ್ತಿ ಅನಿಸ್ತಾ ಇದೆಯೋ, ಒಂದು ಸ್ವಲ್ಪ ರೆಸಿಲಿಯನ್ಸ್ ಸ್ಟ್ರಾಟಜಿ ಅಂತ ಹೇಳ್ತೀವಿ, ಅದನ್ನು ಹಾಕೋಬೇಕಾಗತ್ತೆ. ಬಟ್ ಲಾಸ್ಟ್ ಒಂದು ವರ್ಡ್ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನೀವು ಶತ್ರು ಥರ ನೋಡಬೇಡಿ, ಅದ್ರ ಜೊತೆನೇ ನಾನು ಹೇಗೆ ಕೆಲಸ ಮಾಡ್ಕೋಬೋದು, ನನ್ನ ಕೆಲಸಗಳು. ಯಾಕೆಂದರೆ ಇವತ್ತು ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ಇನ್ನೊಂದು ಕಡೆ ನನ್ನ ಫ್ಯಾಮಿಲಿನೂ ನೋಡ್ಬೋದು. ಇಲ್ಲ ಅಂದರೆ ನಾನು 9 to 5 ಜಾಬ್ ಅಥವಾ 9 to 10 ಜಾಬು, ಆ ಜಾಬಲ್ಲೇ ಇರ್ತೀನಿ ಹೊರತು ನನ್ನ ಮನೆ ಕಡೆ ನೋಡೋಕ್ಕಾಗಲ್ಲ, ಅಥವಾ ಫ್ಯಾಮಿಲಿ ಕಡೆ. ಲಾಟ್ ಆಫ್ ಟೈಮ್ ವಿ ಕ್ಯಾನ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ದ ಫ್ಯಾಮಿಲಿ ಆಲ್ಸೋ, ವಿತ್ ವರ್ಕ್. ಸೊ ಹಾಗಾಗಿ ಚೇಂಜ್ ಇಸ್ ಪರ್ಮನೆಂಟ್, ಯು ಹ್ಯಾವ್ ಟು ಗೋ ಹೆಡ್. ಓಕೆ, ಸೊ ಬದಲಾವಣೆ ಬಹಳ ಮುಖ್ಯ ಅಂತ ಹೇಳ್ತೀರಿ. ಇಷ್ಟು ದೂರ ಬಂದು ಅನೇಕ ಹಲವಾರು ವಿಚಾರಗಳನ್ನು AI ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದೀರಿ. ಹಾಗಾಗಿ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್. ಧನ್ಯವಾದ ಸರ್, ಧನ್ಯವಾದ. ಚಾನೆಲ್ಗೂ ನನ್ನ ಧನ್ಯವಾದಗಳು, ಶ್ರೀಧರ್ ಅವ್ರಿಗೂ ಧನ್ಯವಾದಗಳು. ನಲ್ಮೆಯ ವೀಕ್ಷಕರೇ, ಅವ್ರು ಹೇಳ್ದಾಗೆ ಖಂಡಿತ ಇನ್ನು ನಾವು ತಂತ್ರಜ್ಞಾನದ ಜೊತೆಗೆ ಹೆಜ್ಜೆ ಆಗ್ತಾ ಬಹಳ ದೂರ ಬಂದಿದ್ದೇವೆ. ಈಗ ಮತ್ತೆ ಹಿಂದಿರುಗಿ ಹೋಗಲಾರದಷ್ಟು ದೂರ ಮುಂದೆ ಬಂದಿದ್ದೀವಿ. ಹಾಗಾಗಿ ನಾವು ಅದರ ಜೊತೆ ಬದುಕುವ ಅನಿವಾರ್ಯ ಮತ್ತು ಅಗತ್ಯತೆ ಈ ಕಾಲಘಟ್ಟದಲ್ಲಿದೆ. ಆದರೆ ಒಂದಷ್ಟು ಮೌಲ್ಯಗಳನ್ನು ಇಟ್ಟುಕೊಂಡು ಜೊತೆಗೆ ಬಹಳ ಜವಾಬ್ದಾರಿಯುತವಾಗಿ ಈ ತಂತ್ರಜ್ಞಾನವನ್ನು ಬಳಸೋಣ, ಬೆಳೆಸೋಣ ಅನ್ನುವ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ.